12:30ಕ್ಕೆ ನಿಮ್ಮ ಸಮಯ ಶುರು. 12:45. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಾನು ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ಅಂತ ದಾವಣಗೆರೆಯಿಂದ ಬಂದಿದ್ದೀನಿ. ನಾನು ವೃತ್ತಿಯಲ್ಲಿ ದಂತವೈದ್ಯ. ಇವರು ಶ್ರೀಮತಿ ಗಿರಿಜಾ ಚಂದ್ರಶೇಖರ್ ಅಂತ. ನಾವಿಬ್ಬರು ಕೂಡ ದಾವಣಗೆರೆಯ ರಾಜರಾಜೇಶ್ವರಿ ಸಂಘದಿಂದ ಬಂದು ಇಲ್ಲಿ ಈ ಹಬ್ಬದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ತುಂಬಲಿಲ್ಲದ ಕೆರೆಗೆ ಬಂದರು 3 ಒಡ್ಡರು, 2 ಕುಂಟರು, ಒಬ್ಬಗೆ ಕಾಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಕಾಲಿಲ್ಲದ ಒಡ್ಡರ್ಗೆ ಕೊಟ್ಟ 3 ಎಮ್ಮೆಗಳ, 2 ಬರಡು, 1ಕ್ಕೆ ಕರುವೇ ಇಲ್ಲ. ಕರುವಿಲ್ಲದ ಎಮ್ಮೆಗೆ ಕೊಟ್ಟರ್ 3 ಹೊನ್ನುಗಳ, 2 ಸವಕಲು, 1 ಸಲ್ಲಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಸಲ್ಲಲಿದ್ದ ಹೊನ್ನಿಗೆ ಬಂದರ್ 3 ನೋಟಗಾರರು, 2 ಕುರುಡರು, ಒಬ್ಬಗೆ ಕಣ್ಣೇ ಇಲ್ಲ. ಕಣ್ಣಿಲ್ಲದ ನೋಟಗಾರಗೆ ಕೊಟ್ಟರ್ 3 ಊರುಗಳ, 2 ಹಾಳು, 1ಕ್ಕೆ ಒಕ್ಕಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಒಕ್ಕಲಿಲ್ಲದ ಊರಿಗೆ ಬಂದರ್ 3 ಒಡ್ಡರು, 2 ಚೊಂಚರು, ಒಬ್ಬಗೆ ಕೈಯೇ ಇಲ್ಲ. ಕೈ ಇಲ್ಲದ ಕುಂಬಾರನು ಮಾಡಿದ 3 ಮಡಿಕೆಗಳ, 2 ಬರಡು, 2 ಒಡಕು, 1ಕ್ಕೆ ಬುಡವೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಬುಡವಿಲ್ಲದ ಮಡಕೆಗೆ ಹಾಕಿದ 3 ಅಕ್ಕಿ ಕಾಳು, 2 ಬೇಯದು, 1 ಬೇಯಲೇ ಇಲ್ಲ. ಬೇಯಲಿಲ್ಲದ ಅಕ್ಕಿಗೆ ಬಂದರ್ 3 ನೆಂಟರು, 2 ಉಣ್ಣರು, ಒಬ್ಬಗೆ ಹಸಿವೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ಹಸಿವಿಲ್ಲದ ನೆಂಟಗೆ ಕೊಟ್ಟರ್ 3 ಟೊಣಪೆಗಳು, 2 ತಾಕದು, 1 ತಾಕಲೇ ಇಲ್ಲ. ತಾಕಲಿಲ್ಲದ ಟೊಣಪೆಯ ತಾಕಿಸ ಸದ್ಗತಿಯ, ನೀಯಬೇಕು ಪುರಂದರ ವಿಠಲ ನೀನು. ತಾಕಿಸಿ ಸದ್ಗತಿಯ, ನೀಯಬೇಕು ಪುರಂದರ ವಿಠಲ ನೀನು. ಮುಳ್ಳು ಕೊನೆಯ ಮೇಲೆ 3, ಕೆರೆಯ ಕಟ್ಟೆ 2, ತುಂಬದು ಒಂದು ತುಂಬಲೇ ಇಲ್ಲ. ತುಂಬಲೇ ಇಲ್ಲ, ತುಂಬಲೇ ಇಲ್ಲ. ಇದು ಶ್ರೀ ಪುರಂದರದಾಸರು ರಚಿಸಿರುವಂತಹ ಮುಂಡಿಗೆ. ಮುಂಡಿಗೆ ಅಂದರೆ ಅದರಲ್ಲಿ ಗೂಢಾರ್ಥ ಇರುತ್ತೆ. ಯಾತಕ್ಕೋಸ್ಕರ ಈ ಗೂಢಾರ್ಥದ ಮುಂಡಿಗೆಗಳನ್ನ ಯಾಕೆ ಮಾಡ್ತಾ ಇದ್ರು ಅಂತಂದರೆ, ತುಂಬ ವಿಶಿಷ್ಟವಾದ, ಎಲ್ಲರಿಗೂ ಗೊತ್ತಾಗಬಾರ್ದು, ಯಾರಿಗೆ ಗೊತ್ತಾಗಬೇಕೋ ಅವ್ರಿಗೆ ಮಾತ್ರ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಎಷ್ಟೋ ಸಂಸ್ಕೃತ ಶ್ಲೋಕಗಳು ಕೂಡ ಗೂಢಾರ್ಥದಲ್ಲಿರುತ್ತೆ. ಅದಕ್ಕೋಸ್ಕರನೇ ಯಾವುದೇ ಈ ಥರ ಮುಂಡಿಗೆನ ನಾವು ಅರ್ಥೈಸಬೇಕು ಅಂದರೆ ಗುರುವಿನ ಮುಖಾಂತರ ಹೋಗಬೇಕು. ಇಲ್ಲ ಅಂದರೆ ಅಪ ಅರ್ಥ ಅಥವಾ ತಪ್ಪರ್ಥಗಳಾಗುವಂಥ ಸಾಧ್ಯತೆ ಇರುತ್ತೆ. ಈ ಮುಂಡಿಗೆನಲ್ಲಿ ವಿಶೇಷವಾಗಿ ಪುರಂದರದಾಸರು ನಮಗೆ ದೇವರು ಏನೇನು ಸೌಕರ್ಯಗಳನ್ನು ಕೊಟ್ಟಿದ್ದಾನೆ, ನಾವು ಸಾಧನೆ ಮಾಡಿಕೊಂಡು ಭಗವಂತನ ಸೇರಕ್ಕೆ ಏನೇನು ಕೊಟ್ಟಿದ್ದಾನೆ, ಅದನ್ನು ನಾವು ಹೇಗೆ ಬಳಸ್ಕೋತಾ ಇಲ್ಲ ಅನ್ನೋದೇ ಈ ಮುಂಡಿಗೆಯ ಮುಖ್ಯವಾದಂಥ ತತ್ವ. ಮತ್ತು ಇದರಲ್ಲಿ ಅವರು ಪ್ರಾರಂಭ ಮಾಡೋದೇ ಕೆರೆ ಕಟ್ಟಿ ಅಂತ. ಯಾತಕ್ಕೆ ಇಲ್ಲಿ ಕೆರೆ, ನೀರು ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದರೆ, ಅಪ ಅಂದರೆ ನೀರು ಅಂತ ಸಂಸ್ಕೃತದಲ್ಲಿ, ನಾವು ಮಾಡುವ ಕರ್ಮ ಮತ್ತು ನೀರು ಎರಡಕ್ಕೂ ಸಮಾನಾರ್ಥಕ ಶಬ್ದವಾಗಿ ಉಪಯೋಗಿಸ್ತಾರೆ. ಉಪನಿಷತ್ಗಳಲ್ಲಿ ನೀರು ಅನ್ನೋದಕ್ಕೆ ನಾವು ಮಾಡುವ ಸತ್ಕರ್ಮ ಅಂತ ಬರುತ್ತೆ. ಈಗ ನಾವೇನು ಮಾಡಬೇಕಾಗಿದೆ ಅಂದರೆ, ಈ ಜೀವನದಲ್ಲಿ ಈ ಜೀವಕ್ಕೆ ಮುಖ್ಯ ಉದ್ದೇಶ ಏನು ಅಂದರೆ ಭಗವಂತನ ಸಾಕ್ಷಾತ್ಕಾರ.
ಆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಭಗವಂತ ಏನು ಕೊಟ್ಟಿದ್ದಾನೆ? ಮೊದಲು ಮುಳ್ಳು ಕೊನೆ ಅಂತ ಪ್ರಾರಂಭ ಮಾಡ್ತಿದ್ದಾರೆ. ಮುಳ್ಳು ಕೊನೆ ಅನ್ನೋದು ಆ ಜೀವ ಎಷ್ಟು ಸೂಕ್ಷ್ಮ ಅಂತ ಸೂಚಿಸ್ತಾ ಇದೆ. ಒಂದು ಕುದುರೆಯ ಬಾಲದಲ್ಲಿ ಒಂದೇ ಒಂದು ಕೂದಲನ್ನು ತಗೊಂಡು ಆ ಕೂದಲನ್ನ ನೆಟ್ಗೆ ವರ್ಟಿಕಲ್ ಸ್ಲಿಟ್ 10,000 ಟೈಮ್ಸ್ ಮಾಡಿದ್ರೆ ಆ 10,000 ಒಂದ್ ಭಾಗ ಎಷ್ಟಿರುತ್ತಲ್ಲ, ಆ ಪರಮಾಣು, ಆ ಅಣು ಅಷ್ಟಿದೆ ಜೀವ. ಆ ಜೀವಕ್ಕೆ ರಕ್ಷಣೆಗೆ ಮತ್ತೆ ದೇಹಗಳು ಅದರ ಸುತ್ತ ಒಂದಿದೆ. ಅದರಲ್ಲಿ ಆ ಜೀವಕ್ಕೆ ಸೂಕ್ಷ್ಮ ಶರೀರ ಅಂತಲೂ ಕರೀತಾರೆ. ಅದರ ಮೇಲೆ 3 ಶರೀರ ಇದೆ. ಒಂದು ಲಿಂಗ ಶರೀರ, ಅದರ ಮೇಲೆ ಅನಿರುದ್ಧ ಶರೀರ, ಅದರ ಮೇಲೆ ನಮಗೆ ಕಾಣುವಂತಹ ಈ ಸ್ಥೂಲ ದೇಹ. ಆದರೆ ಅದರಲ್ಲೂ ಒಂದಿದೆ, ಏನಂದರೆ ಲಿಂಗದೇಹ ಅನಿರುದ್ಧ ದೇಹ ಎಲ್ಲರಿಗೂ ಇರುತ್ತೆ. ಆದರೆ 84 ಲಕ್ಷ ಯೋನಿಗಳಿದೆ. ಅದರಲ್ಲಿ ಬೇರೆ ಶರೀರಗಳು ಬಂದರೆ ಯಾವ ಸಾಧನೆಯೂ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಬುದ್ಧಿ ಇರುವಂಥ ಒಂದೇ ಒಂದು ಶರೀರ ಅಂದರೆ ಈ ಸ್ಥೂಲ ಶರೀರ, ನಮ್ಮ ಶರೀರ. ಇದನ್ನು ಕೊಟ್ಟಿದ್ದಾನೆ ಭಗವಂತ. ಅಂದರೆ ಇಲ್ಲಿ 3 ಕೆರೆಗಳು ಅಂತಂದರೆ ಈ 3 ಶರೀರಗಳು. ಅದರಲ್ಲಿ ಅನಿರುದ್ಧ ದೇಹ ಮತ್ತು ಲಿಂಗದೇಹ. ಇದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಇದರಿಂದ ನಾವು ಸಾಧನೆ ಮಾಡ್ಕೊಳಕ್ಕಾಗಲ್ಲ. ಒಂದರಿಂದ ಸಾಧನೆ ಮಾಡ್ಕೋಬಹುದು. ಅದು ಯಾವುದು ಅಂದರೆ ಸ್ಥೂಲ ದೇಹ. ಆದರೆ ಇದರಲ್ಲಿ ನಾವು ಸಾಧನೆ ಮಾಡ್ಕೋತಾ ಇಲ್ಲ. ಕೆರೆ ತುಂಬಲೇ ಇಲ್ಲ. ಈ ತುಂಬಲಿಲ್ಲದ ಕೆರೆಗೆ ಬಂದರು 3 ಒಡ್ಡರು ಅಂದರೆ ಯಾರು ಅಂತಂದರೆ ಕೆರೆ ಕಟ್ತಾರಲ್ಲ ಅವರು. ಅಂದರೆ ಈ ಸ್ಥೂಲ ಶರೀರಕ್ಕೆ ಮತ್ತೆ 3 ಅವಸ್ಥೆಗಳನ್ನು ಕೊಟ್ಟ. ಯಾವುದು? ಬಾಲ್ಯ, ಯೌವನ, ವೃದ್ಧಾಪ್ಯ. ಅದರಲ್ಲಿ ಬಾಲ್ಯದಲ್ಲಿ ಏನಾಗುತ್ತೆ, ನಮಗೆ ಅಜ್ಞಾನ ಇರುತ್ತೆ. ವೃದ್ಧಾಪ್ಯದಲ್ಲಿ ದೇಹಕ್ಕೆ ಚೈತನ್ಯ ಇರಲ್ಲ. ಆದ್ದರಿಂದ ಸಾಧನೆ ಕುಂಠಿತ. ಅದಕ್ಕೋಸ್ಕರನೇ ಕುಂಟರು ಅಂತ ಹೇಳಿದ್ದಾರೆ. 3ನೇದು ಉಳಿದಿದ್ದ್ಯಾವುದು? ಯೌವನ. ಇದರಲ್ಲಿ ದೇಹ ದಾರ್ಢ್ಯ ಫುಲ್ ಇರುತ್ತೆ, ಮತ್ತು ಮನಸ್ಸಲ್ಲೂ ಬುದ್ಧಿನೂ ಶಕ್ತಿನೂ ಪೂರ್ತಿ ಇರುತ್ತೆ. ಆದರೆ ಅದಕ್ಕೆ ಕಾಲೇ ಇಲ್ಲ. ಕಾಲು ಅಂದ್ರೇನು ಅಂತಂದರೆ ಒಂದು ಕಾಲ, ಸಮಯ. ಅಂದರೆ ಆವಾಗಲೇ ಯೌವನದಲ್ಲೇ ವಿದ್ಯಾಭ್ಯಾಸನೂ ಮಾಡಬೇಕು, ಎಲ್ಲ ಕಲ್ತ್ಕೋಬೇಕು, ಎಲ್ಲ ಮಾಡಬೇಕು. ಅದರ ಜೊತೆ ಆಧ್ಯಾತ್ಮ ಸಾಧನೆಯೂ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಹೇಳ್ತಾ ಇದ್ರೆ, ನಮಗೆಲ್ಲ ಸೂಚನೆ ಕೊಡ್ತಿದ್ದಾರೆ, ನಿಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದನೇ ಹಚ್ಚ್ರಿ, ಆಧ್ಯಾತ್ಮ ಕಡೆ ಬೆಳೆಸ್ರಿ ನಿಮ್ಮ ಮಕ್ಕಳನ್ನ, ಅವಾಗ ಅವ್ರು ಸಾಧನೆ ಮಾಡ್ಕೊಳ್ಳಿ ಅನ್ನೋದು ಒಂದನ್ನ ಹೇಳ್ತಾ ಇದ್ದಾರೆ. ಸೊ ಈ ಯೌವನದಲ್ಲಿ ಸಾಧನೆ ಆಗಲೇ ಇಲ್ಲ. ಈ ಯೌವನ ಅವಸ್ಥೆನಲ್ಲಿ 3 ಎಮ್ಮೆಗಳನ್ನು ಕೊಟ್ಟರು ಅಂತ ಹೇಳ್ತಾರೆ ದಾಸರು. ಎಮ್ಮೆ ಅಂದರೆ ಐಷಣತ್ರಯಗಳು ಅಂತ. ಅಂದರೆ ನಮ್ಮ ಸಾಧನೆಗೆ ಉಪಯೋಗ ಆಗಲಿ ಅಂತ ನಮಗೆ ಕೊಡುವಂಥದ್ದು. ಅದೇನಂದರೆ ದಾರೈಷಣ, ವಿತ್ತೈಷಣ, ಪುತ್ರೈಷಣ. ಅದರಲ್ಲಿ ದಾರ ವಿತ್ತ, ಹೆಂಡತಿಯಿಂದ ತುಂಬ ಕಷ್ಟ. ಪುರಂದರದಾಸರಿಗಾಯ್ತು, ಅವ್ರ ಹೆಂಡತಿ ಏನು ಮಾಡಿದ್ರು, ಅವರಿಂದನೇ ಅವ್ರ ದಾಸತ್ವ ತಗೊಂಡ್ರು. ಆದರೆ ಆ ಥರ ಹೆಂಡತಿ ಎಲ್ಲರಿಗೂ ಸಿಗ್ತಾರ? ನಮ್ಮ ಗಂಡ ಅಧ್ಯಾತ್ಮ ಸಾಧನೆ ಮಾಡ್ಕೊಳ್ಳಿ ಅನ್ನೋವಂಥ ಹೆಂಡತಿ. ಮತ್ತು ಪುತ್ರ ವ್ಯಾಮೋಹ ಎಷ್ಟಿರುತ್ತೆ, ಧೃತರಾಷ್ಟ್ರನ್ನೇ ನೋಡ್ಬೋದು, ಎಲ್ಲ ಮರ್ಸ್ಬಿಡುತ್ತೆ. ಇವರಿಬ್ಬರು ಏನು ಮಾಡ್ತಾರೆ, ನಮ್ಮ ಸಂಸಾರ ಚಕ್ರದೊಳಗೆ, ಆ ಮೋಹ ಪಾಶದೊಳಗೆ ಎಳ್ಕೊಂಡ್ಬಿಡ್ತಾರೆ. ಆದ್ದರಿಂದ ಇವರಿಬ್ಬರಿಂದ ಯಾವ ಸಾಧನೆಯೂ ಆಗಲ್ಲ. 3ನೇ ಐಷಣ, ವಿತ್ತೈಷಣ ಅಂದರೆ ನಮಗೇನು ದುಡ್ಡು ಬಂದಿದೆ ಅದು ನಮ್ಮ ಕೈದು, ನಾವು ಸಂಪಾದನೆ ಮಾಡಿದ್ರು, ನಾವು ಹೇಗೆ ಬೇಕಿರೋ ಉಪಯೋಗಿಸ್ಬೋದು. ಅದನ್ನು ನಾವು ವಿನಿಯೋಗದಲ್ಲಿ ಸದ್ವಿನಿಯೋಗ, ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಂಡ್ರೆ ಅದು ನಮ್ಮ ಸತ್ಕರ್ಮಕ್ಕೆ ಸೇರಿ ನಮ್ಮ ಕೆರೆ ತುಂಬುತ್ತೆ. ಆದರೆ ನಾವು ಅದನ್ನು ಮಾಡಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕರುವಿಲ್ಲದ ಎಮ್ಮೆಗೆ ಕೊಟ್ಟರು 3 ಹೊನ್ನುಗಳ. ಈ ದುಡ್ಡು ಇದೆಯಲ್ಲ, ದುಡ್ಡಿಗೆ 3 ದಾರಿ ಇದೆ. ಒಂದೇನು ಭೋಗ ಅಂದ್ರೇನು, ನಾವು ತೊಡ್ಕೊಳ್ಳೋವಂಥ ವಸ್ತ್ರ, ಒಡವೆ, ಅದೆಲ್ಲ. ಇನ್ನೊಂದೇನು ನಾಶ. ನಾವು ಕೂಡಿಡ್ತೀವಿ ದುಡ್ಡನ್ನ, ನಾವೇ ಕೃಷ್ಣಾರ್ಪಣ ಬಿಟ್ಟರೆ ನಾಶ, ಯಾರಿಗೂ ಕೊಟ್ಟಂಗೂ ಇಲ್ಲ, ನಾವು ಉಪಯೋಗಿಸ್ಕೊಂಡು ಇಲ್ಲ. ಈಗಿನ ಕಾಲದಲ್ಲಂತೂ ಬ್ಯಾಂಕ್ಗಳೇ ಮುಳುಗೋಗ್ಬಿಡುತ್ತೆ, ಅದು ನಾಶ. ಇನ್ನು ಮಧ್ಯ ಉಳಿದಿದ್ದು ಯಾವುದು ಅಂದರೆ ದಾನ. ನಾವು ದಾನ ಮಾಡಿದಾಗ, ಅದು ಸತ್ಪಾತ್ರರಿಗೆ ಮಾಡಿದಾಗ ಅದು ನಮಗೆ ಪುಣ್ಯ ಫಲಗಳನ್ನು ಕೊಟ್ಟು ನಾವು ಸದ್ಗತಿಗೆ ಹೋಗೋಕ್ಕೆ ದಾರಿ ಮಾಡಿಕೊಡುತ್ತೆ. ಆದರೆ ಹೊನ್ನು ಸಲ್ಲಲೇ ಇಲ್ಲ, ನಮ್ಮ ಮನಸ್ಸೇ ಬರಲಿಲ್ಲ ಅದನ್ನು ಮಾಡೋಕ್ಕೆ. ಈ ಸಲ್ಲಲಿಲ್ಲದ ಹೊನ್ನಿಗೆ ಬಂದರು 3 ನೋಟಗಾರರು ಅಂದರೆ ಯಾರು ಗೊತ್ತಾ? ಕಾಲ ನೋಡಿ ಫಲ ಕೊಡುವಂಥವ್ರು. ಅವ್ರು ಯಾರು ಅಂತಂದರೆ, ನಮ್ಮ ದೇಹದಲ್ಲಿ ಸಂಚಿತ ಕರ್ಮ, ಆಗಾಮಿ ಕರ್ಮ ಮತ್ತು ಪ್ರಾರಬ್ಧ ಕರ್ಮ. ಅಂದರೆ ಒಂದು ಬ್ಯಾಗ್ ತೊಗೊಂಬಂದಿರ್ತೀವಿ ನಾವೆಲ್ಲ,
ನೋಡಿ, ಬರೀ ಪಾಪದಿಂದ ಮಾತ್ರ ನಮಗೆ ಫಲ ಬರಲ್ಲ, ಪುಣ್ಯದಿಂದನೂ ನಾವು ಮತ್ತೆ ಮತ್ತೆ ಹುಟ್ಟಬೇಕಾಗತ್ತ ಪುಣ್ಯ ಫಲನ ಅನುಭವಿಸೋಕ್ಕೆ. ನಾವೇನು ಪಾಪ ಪುಣ್ಯ ಎಲ್ಲ ಒಂದು ಬ್ಯಾಗ್ ಥರ ತೊಗೊಂಬಂದಿರ್ತೀವಿ, ಅದು ಸಂಚಿತ ಕರ್ಮ. ಅದರಲ್ಲಿ ಒಂದು ಬ್ಯಾಗ್ ಓಪನ್ ಆಗಿಬಿಡುತ್ತೆ. ಆ ಓಪನ್ ಆಗಿದ್ದ ಬ್ಯಾಗಲ್ಲಿ ಇರೋಷ್ಟು ನಾವು ಅನುಭವಿಸ್ಬೇಕು ಈ ಜನ್ಮದಲ್ಲಿ, ಅದು ಪ್ರಾರಬ್ಧ. ಮುಂದೆ ನಾವೇನು ತಗೊಂಡು ಹೋಗ್ತೀವಿ ಅದು ಆಗಾಮಿ. ಆದ್ರಿಂದ ಆಗಾಮಿ ಸಂಚಿತ ನಮಗೆ ಗೊತ್ತಾಗೋದೇ ಇಲ್ಲ. ಒಂದೇ ಒಂದು ಪ್ರಾರಬ್ಧ, ಅದನ್ನು ನಾವು ಬದಲಾಯಿಸ್ಕೋಬಹುದು. ಆದರೆ ಅದಕ್ಕೆ ಕಣ್ಣೇ ಇಲ್ಲ. ಅದನ್ನು ಮಾಡ್ತಾನೆ. ಇವರಿಬ್ರು ಕುರುಡ್ರು, ಅದಕ್ಕೆ ಕಣ್ಣೇ ಇಲ್ಲ. ಕಣ್ಣಿಲ್ಲದ ನೋಟಗಾರಗೆ ಕೊಟ್ಟರು 3 ಊರುಗಳು. ಯಾವುದದು? ತಮೋಗುಣ, ರಜೋಗುಣ, ಸತ್ವಗುಣ. ತಮೋಗುಣ ಅಂದ್ರೆ ಏನು ಗೊತ್ತಾ? ಆಲಸ್ಯ, ನಿದ್ದೆ, ಸೋಮಾರಿತನ, ಇದೆಲ್ಲ ತಮೋಗುಣ. ರಜೋಗುಣ ಅಂದರೆ ನನಗೆ ಅದು ಬೇಕು ಇದು ಬೇಕು ಅಂತ ನಾವು ಅಂತೀವಲ್ಲ, ಅದು ರಜೋಗುಣ. ಇವೆರಡು ನಮಗೆ ಆಧ್ಯಾತ್ಮಿಕ ಸಾಧನೆಗೆ ಸಹಾಯ ಮಾಡಲ್ಲ, ಒಂದೇ ಒಂದು ಸಹಾಯ ಮಾಡುತ್ತೆ. ಅದ್ಯಾವುದು? ಸತ್ವಗುಣ. ಸತ್ವಗುಣ ಅಂದರೆ ನಾವೇನೋ ಒಂದಿಷ್ಟು ಪಷ್ಟು ಪೂಜೆ ಮಾಡ್ತೀವಲ್ಲ, ನಾವು ಒಂದು ಸ್ವಲ್ಪ ದೇವರು ಭಕ್ತಿ ಮಾಡ್ತೀವಲ್ಲ, ಅದು ಸತ್ವಗುಣ. ಅದು ನಮ್ಮನ್ನು ಒಳ್ಳೆ ದಾರಿಲಿ ಕರ್ಕೊಂಡು ಹೋಗುತ್ತೆ. ಆದರೆ ಆ ಸತ್ವಗುಣನ ಇದೆರಡು ಊರು ಹಾಳು. ಇದರಲ್ಲಿ ಒಕ್ಕಲೇ ಇಲ್ಲ. ಒಕ್ಕಲು ಅಂದ್ರೇನು? ನಾವಲ್ಲಿ ಉತ್ತಿ ಬಿತ್ತಿ ಬೆಳೆ ಬೆಳೆಸಬೇಕು, ಆ ಪ್ರಯತ್ನನೇ ನಡೆದಿಲ್ಲ. ಒಕ್ಕಲಿಲ್ಲದ ಊರಿಗೆ ಬಂದರು 3 ಕುಂಬಾರರು. ಅವ್ರು ಯಾರು ಅಂದರೆ ಬ್ರಹ್ಮಾಂಡ ಅನ್ನುವಂಥ ಘಟವನ್ನು ನಿರ್ಮಾಣ ಮಾಡುವಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರು. ಇದರಲ್ಲಿ ನಮ್ಮ ಮಧ್ವ ಸಿದ್ಧಾಂತದ ಪ್ರಕಾರ ಏನಿದೆ ಅಂತಂದರೆ ಹರಿ ಸರ್ವೋತ್ತಮ. ಅದರಿಂದ ಬೇರೆ ದೇವತೆಗಳೆಲ್ಲ ಅವನ ಅಣತಿಯಂತೆ ನಡೆದುಕೊಳ್ಳಬೇಕು. ಇಲ್ಲಿ ಚೊಂಚರು ಅಂತಾರೆ ದಾಸರು. ಚೊಂಚರು ಅಂದರೆ ಅವ್ರ ಕೈ ಸ್ವಲ್ಪ ಚಿಕ್ಕದು, ಆದ್ರಿಂದ ಅವರಿಗೆ ಸ್ವತಂತ್ರ, ಸಂಪೂರ್ಣ ಸ್ವತಂತ್ರ ಇಲ್ಲ, ಎಲ್ಲ ಕೊಡೋಕ್ಕಾಗಲ್ಲ ಅವ್ರಿಗೆ. ಆದರೆ ಹರಿ ಇದಾನಲ್ಲ, ಅವನು ಸಂಪೂರ್ಣ ಸ್ವತಂತ್ರ. ಆದರೆ ಅವನು ಕೊಡ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ಯೋಗ್ಯತೆ ಇಲ್ಲ, ನಮ್ಮ ಸಾಧನೆ ಇಲ್ಲ, ಅದಕ್ಕೋಸ್ಕರ ಅವನು ಕೊಡೋಕ್ಕಾಗಲ್ಲ. ಆದರೂ ಕೂಡ ಕರುಣೆಯಿಂದ ಭಗವಂತ 3 ಕೊಡಗಳನ್ನ ನಿರ್ಮಾಣ ಮಾಡ್ತಾನೆ. ಅದರಲ್ಲಿ 2 ಒಡಕು, ಒಂದಕ್ಕೆ ಬುಡವೇ ಇಲ್ಲ. ಯಾವುದಿದು ಅಂತಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಬೇಕು ಅಂದರೆ ತುಂಬ ಯೋಗ್ಯತೆ ಇರಬೇಕು, ಮೆಮೊರಿ ಪವರ್ ಇರಬೇಕು, ನಮಗೆ ಬುದ್ಧಿಶಕ್ತಿ ಇರಬೇಕು, ಮತ್ತು ಸದ್ಗುರು ಸಿಗಬೇಕು ನಮ್ಮನ್ನ ಸರಿ ದಾರಿಲಿ ಕರ್ಕೊಂಡು ಹೋಗೋಕ್ಕೆ. ತುಂಬ ಕಷ್ಟ. ವೈರಾಗ್ಯ, ನಾವು ಸುತ್ತ ನೋಡ್ತಾನೆ ಇದ್ದೀವಿ, ಎಷ್ಟು ಜನ ಎಲ್ಲರೂ ತೊಂದರೆಯಲ್ಲೇ ಇದ್ದಾರೆ, ಆದರೂ ನಮಗೂ ಅದೇ ತೊಂದರೆ ಬರುತ್ತೆ ಅಂತ ನಾವು ತಿಳ್ಕೊತಾ ಇಲ್ಲ. ಅದರಿಂದ ವೈರಾಗ್ಯ, ಜ್ಞಾನ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದು ಬಡಕು ಮಡಕೆ. ಒಂದಕ್ಕೆ ಬುಡವೇ ಇಲ್ಲ. ನಮ್ಮಲ್ಲಿ ಅಷ್ಟು ಭಕ್ತಿ, ಅಷ್ಟು ಶ್ರದ್ಧೆ ಇಲ್ಲದೆ ಇರೋದ್ರಿಂದ ಭಗವಂತನ ಕೈ ಮುಂದೆ ಬರ್ತಾ ಇಲ್ಲ ಪೂರ್ತಿ ಮಾಡೋಕ್ಕೆ. ಅದರ ಬುಡನೇ ಇಲ್ಲ. ಆ ಬುಡವಿಲ್ಲದ ಮಡಿಕೆಗೆ ಮತ್ತೆ 3 ಅಕ್ಕಿ ಕಾಳನ್ನು ಹಾಕ್ತಾನೆ. ಅಂದರೆ ಇದಕ್ಕೆ, ಈ ಭಕ್ತಿಗೆ 3 ಥರ ಭಕ್ತಿ ಇರುತ್ತೆ. ಯಾವುದದು ಅಂದರೆ ಸತ್ವ ಭಕ್ತಿ, ರಾಜಸಿಕ ಭಕ್ತಿ, ತಾಮಸಿಕ ಭಕ್ತಿ. ಅದರಲ್ಲಿ ರಾಜಸಿಕ ಭಕ್ತಿ ಅಂದರೆ ಏನು ಗೊತ್ತಾ? ಭಗವಂತ ದಿನಾ ಬರ್ತೀನಪ್ಪ, ನೀನು ಪೂಜೆ ಮಾಡ್ತೀನಿ, ನನ್ನನ್ನು ಪಾಸ್ ಮಾಡಿಸ್ಬಿಡು ಅಂದರೆ ಅದು ರಾಜಸಿಕ ಭಕ್ತಿ, ವ್ಯವಹಾರ. ತಾಮಸಿಕ ಭಕ್ತಿ ಅಂದರೆ ನಿನಗೆ ನಾನು ಹೂವಿನ ಹಾರ ಹಾಕ್ತೀನಿ, ಅರ್ಚನೆ ಮಾಡ್ತೀನಿ, ಪಕ್ಕದ ಮನೆಯವನು ಪಾಸೇ ಆಗಬಾರ್ದು, ಅದು ತಾಮಸಿಕ ಭಕ್ತಿ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದು. ಇನ್ನೊಂದು ಸಾತ್ವಿಕ ಭಕ್ತಿ. ಇಟ್ಟಂಗೆ ಇರುವೇನೋ ಹರಿಯೇ, ನೀನೇನು ಕೊಡ್ತೀಯೋ ಅಷ್ಟು ಸಾಕಪ್ಪ ನನಗೆ, ನೀ ಕೊಟ್ಟಿದ್ದೆ ಪ್ರಸಾದ ಅಂತ ಇರ್ತೀವಲ್ಲ, ಅದು ಸಾತ್ವಿಕ ಭಕ್ತಿ. ಆದರೆ ನಾವು ಅದನ್ನು ಮಾಡ್ತಾ ಇಲ್ಲ, ಅದರಿಂದ ಅದು ಬೇಯಲೇ ಇಲ್ಲ. ಈ ಬೇಯಲಿಲ್ಲದ ಅಕ್ಕಿಗೆ ಬಂದರು 3 ನೆಂಟರು. ಮನೋವಾಕ್ಕಾಯದಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿತ್ತೆ ಅಂತಾರೆ ಪುರಂದರದಾಸರು. ಮನಸ್ಸು, ವಾಕ್ ಮತ್ತೆ ಬುದ್ಧಿ, ಕಾಯ. ಮನಸ್ಸು ಒಂದು, ಇಲ್ಲಿ ವಾಕ್ ಅಂದರೆ ಇವಾಗ ನಾನು ಮಾತಾಡ್ತಿದ್ದೀನಿ, ಎಷ್ಟು ಭಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ, ಇದು ನನಗೆ ಆಧ್ಯಾತ್ಮ ಸಾಧನೆ ಮಾಡುತ್ತಾ? ಇಲ್ಲ. ದೇವ್ರ ಮನೇಲಿ ಕೂತ್ಕೊಂಡು ಗಂಟಾನ್ಗಟ್ಲೆ ಪೂಜೆ ಮಾಡ್ತೀವಿ ನಮ್ಮ ದೇಹದಿಂದ, ಅದು ಡಾಂಬಿಕ ಭಕ್ತಿ. ಅದರಿಂದಾನು ಏನು ಪ್ರಯೋಜನ ಇಲ್ಲ. 3ನೇದು ಯಾವುದು? ಮನಸ್ಸು. ನಾವು ಮನಸ್ಸಿಟ್ಟು ಏನು ಮಾಡಲಿ? ನಮ್ಮ ಮೊಮ್ಮಗು ಇರುತ್ತೆ, ಅದಕ್ಕೆ ಸ್ನಾನ ಮಾಡಿಸ್ತಾ ಇರ್ತೀವಿ, ಅಪ್ಪ ಕೃಷ್ಣ ನಿನಗೆ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಮಾಡಿದ್ರೆ ಅದು ಭಗವಂತನಿಗೆ ಮುಟ್ಟತ್ತೆ, ಅದು ಸಾತ್ವಿಕ ಭಕ್ತಿ. ಇದು ಮನೋವಾಕ್ಕಾಯ. ಅದು ಬಿಟ್ಟು ಇನ್ನೂ ಒಂಥರನೂ ಇದನ್ನು ಅರ್ಥೈಸ್ಬೋದು. ಒಂದು ಜೀವ, ಅದಕ್ಕೆ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ಅಸುರರು ಅಂತ ಇರ್ತಾರೆ. ಈ ತತ್ವಗಳು ಅಂತಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳಿದೆಯಲ್ಲ, ಅದಕ್ಕೆ ಅಭಿಮಾನಿ ದೇವತೆಗಳಿರ್ತಾರೆ. ಅವರು ನಮ್ಮ ಕೈಲಿ ಮಾಡಿಸಿದ್ರೆ ಮಾತ್ರ ನಾವು ಮಾಡೋಕ್ಕಾಗೋದು. ಇಲ್ಲಿ ದೇವತೆಗಳು ಏನು ಮಾಡ್ತಾರೆ? ನಮ್ಮನ್ನ ಪರೀಕ್ಷೆ ಮಾಡೋಕ್ಕೆ ಅವರು ನಮ್ಮ ಕೈಲಿ ಮಾಡಿಸಲ್ಲ, ನಮ್ಮ ವಿಷಯ ಸುಖದ ಕಡೆ ಎಳಿತಾರೆ. ಈ ಕಡೆ ಅಸುರರು ಇರ್ತಾರೆ. ಅಸುರರ ಕೆಲಸ ಏನು? ನಮ್ಮನ್ನು ಹಾಳು ಮಾಡೋದು. ಅವ್ರು ಏನು ಮಾಡ್ತಾರೆ?
ಮಾಡ್ತಾರೆ, ಎಳೀತಾನೆ ಇರ್ತಾರೆ ನಮ್ಮನ್ನ. ಅವಾಗ ಏನಾಗತ್ತೆ, ಈ ಅಸುರರು ಈ ದೇವತೆಗಳನ್ನ ಬಿಟ್ಟು ಜೀವ ಭಗವಂತನ ಕಡೆ ಹೋಗೋದು ಎಷ್ಟು ಕಷ್ಟ. ಈ ಥರ ಬರೋ ಜೀವನಿಗೆ ಭಗವಂತ ಏನು ಮಾಡ್ತಾನೆ, ಕರುಣಾಳು ಕೃಪಾಳು ಭಗವಂತ ಮತ್ತೆ ಟೊಣಪೆ ಕೊಡ್ತಾನೆ, ಒಂದು ಏಟ್ ಕೊಡ್ತಾನೆ ಎಚ್ಚರಿಸೋಕ್ಕೋಸ್ಕರ. ಅದು 3 ವಿಧವಾಗಿ ಕೊಡ್ತಾನೆ. ಇದರಲ್ಲೂ 2 ಥರ ಅರ್ಥೈಸ್ಬೋದು. ಒಂದೇನಂದ್ರೆ ಅನಾಗತ, ಅತೀತ ಮತ್ತೆ ವರ್ತಮಾನ. ಅಂದರೆ ಮುಂಚೆ ಬಂದಿರೋದು, ಆಮೇಲೆ ಬರೋದು, ಈಗ ವರ್ತಮಾನದಲ್ಲಿ ಬರ್ತಾ ಇರೋದು. ಈ ವರ್ತಮಾನದ ಹೊಡೆತಗಳಿಗೆ 3 ಥರ ಇದೆ. ಮತ್ತೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಆದಿದೈವಿಕ ಅಂದರೆ ದೇವತೆಗಳು ಕೊಡುವಂಥದ್ದು, ಅತಿವೃಷ್ಟಿ, ಅನಾವೃಷ್ಟಿ, ಸುನಾಮಿ, ಮಳೆ, ಇವೆಲ್ಲ. ಆದಿ ಭೌತಿಕ ಅಂದ್ರೆ ಏನು ಗೊತ್ತಾ, ಈ ಭೂತಗಳು ಇರ್ತಾರಲ್ಲ, ಪಂಚಭೂತಗಳು, ಅದರಿಂದ ನಮ್ಮ ದೇಹಕ್ಕಾಗೋದು ಬ್ಯಾಕ್ಟೀರಿಯಾ, ವೈರಸ್, ಇದರಿಂದ ಆಗುವಂಥ ಡಿಸೀಸಸ್ಸು, ನಮ್ಮ ದೇಹದ ಗುಣದಿಂದ ಬರುವಂಥ ರೋಗ. ಈ ಆಧ್ಯಾತ್ಮಿಕ ಅಂತಿದೆಯಲ್ಲ, ಇದು ನಾವು ತಂದಿರೋ ಪಾಪ ರಾಶಿಯಿಂದ ನಮ್ಮ ಮನಸ್ಸಿಗಾಗುವಂಥ ಹೊಡೆತಗಳು. ಅಂದರೆ ಎಲ್ಲ ಇರುತ್ತೆ ಜೀವನದಲ್ಲಿ, ನೀವು ನೋಡಿರ್ಬೋದು, ಆದರೆ ಅಂತರಂಗದಲ್ಲಿ ಸುಖ ಇರಲ್ಲ, ಏನೋ ಒಂದು ಕೊರಗ್ತಾನೆ ಇರ್ತಾರೆ. ಇದು ಆಧ್ಯಾತ್ಮಿಕ ತಾಪ. ಈ ಥರ ತಾಪತ್ರಯಗಳು 3 ಕೊಟ್ಟರೂ ಕೂಡ ನಾವು ಒಳಗಿರುವಂಥ ಮನಸ್ಸು, ಜೀವ ಭಗವಂತನ ಕಡೆ ತಿರುಗದೇ ಇರುವಾಗ ದಾಸರಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಅವಾಗ ಅವರು ಪ್ರಾರ್ಥನೆ, ಕಡೇ ಸಾಲಲ್ಲಿ ಪ್ರಾರ್ಥನೆ ಮಾಡ್ತಾರೆ, ತಾಕಲಿಲ್ಲದ ಟೊಣಪೆಯ ತಾಕಿಸಿ ಸದ್ಗತಿಯ ನೀಯಬೇಕು ಪುರಂದರ ವಿಠಲ ನೀನು ಅಂತ ಕೇಳ್ತಾ ಇದ್ದಾರೆ. ಪುರಂದರ ವಿಠಲ ಅವ್ರ ಅಂಕಿತ, ಅಪ್ಪ ದೇವ್ರೆ, ಇಷ್ಟು ಕಷ್ಟ ಬಂದರೂ ನಾನು ಬದಲಾಗ್ತಾ ಇಲ್ಲ, ನೀನೇ ನನ್ನ ಮನಸ್ಸು ಇವಾಗ ಏನಂದ್ರೆ ಸರ್ವಸ್ಸಕ್ಕೂ ತೃಣಮಪಿ ನಚಲತಿ ತೇನ ವಿನ, ನನ್ನ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ಬೇಕು ಅಂದ್ರೆ ಅದಕ್ಕೆ ಯಾರು ಕಾರಣ ಆಗ್ಬೇಕು? ಆ ಭಗವಂತನೇ. ಅವನೇ ಬಂದು ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿ ಅವನ ಕಡೆ ಎಳ್ಕೊಂಡ್ರೆ ತಾನೇ ನಾವು ಅವನ ಕಡೆ ಹೋಗಕ್ ಸಾಧ್ಯ. ಅದಕ್ಕೋಸ್ಕರ ಕಡೆಗೆ ದಾಸರು ಶರಣಾಗ್ಬಿಟ್ಟು ಹೇಳ್ತಿದ್ದಾರೆ, ನೀನು ಇಷ್ಟು ಕೊಟ್ಟು ನಾನೇನು ಉಪಯೋಗ ಮಾಡ್ಕೊಳ್ಳಿಲ್ಲ, ನೀನೇ ಬಂದು ನನ್ನ ಮನಸ್ಸಿನಲ್ಲಿ ಪರಿವರ್ತನೆ ಆಗೋ ಹಾಗೆ ಮಾಡಿ ನನ್ನನ್ನು ನಿನ್ನ ಕಡೆ ಎಳ್ಕೊಳಪ್ಪ, ಈ ಸಂಸಾರ ಚಕ್ರದಿಂದ ಬಿಡುಗಡೆ ಮಾಡುವಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಈ ನನ್ನ ಅರ್ಥಾನುಸಂಧಾನ ಮುಗಿಸ್ತಾ ಇದ್ದೀನಿ. ಈ ಸುಂದರವಾದಂಥ ಅವಕಾಶವನ್ನು ಕೊಟ್ಟ ಹರಿದಾಸ ಹಬ್ಬದ ಎಲ್ಲರಿಗೂ ಕೂಡ ತುಂಬ ಅನಂತ ಧನ್ಯವಾದಗಳು. ಈ ಮುಳ್ಳು ಕೊನೆಯ ಮೀಲ ಅನ್ನೋ ಕೃತಿ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿರೋದು, ಆದ್ದರಿಂದ ಇವತ್ತು ಇದನ್ನು ಹೇಳಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು, ತುಂಬ ಇಷ್ಟ ಆಯಿತು ನನಗೆ. ಅದು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಮತ್ತೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.